ನಮಸ್ಕಾರ. ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ. ಬಂಕಿಮಚಂದ್ರ ಚಟರ್ಜಿ ರಚಿತ ಗೀತೆಗೆ ಮತ್ತೆ ಮನ್ನಣೆ. ರಾಷ್ಟ್ರಗೀತೆಗೆ ಮುನ್ನ ವಂದೇ ಮಾತರಂ ಹಾಡುವುದು ಇನ್ನೂ ಕಡ್ಡಾಯವಾಗಿದೆ. ಕೇಂದ್ರ ಗೃಹ ಸಚಿವಾಲಯವು ಹೊರಡಿಸಿರುವ ಈ ಐತಿಹಾಸಿಕ ಆದೇಶವು ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂಗೆ ಹೊಸ ಮನ್ನಣೆ ಮತ್ತು ಶಿಷ್ಟಾಚಾರವನ್ನು ಒದಗಿಸಿದೆ. ಬಂಕಿಮಚಂದ್ರ ಚಟರ್ಜಿಯವರ ರಚನೆಗೆ 150 ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಈ ಮಹತ್ವದ ಬದಲಾವಣೆ ತರಲಾಗಿದೆ. ಇನ್ನು ಮುಂದೆ ಯಾವುದೇ ಅಧಿಕೃತ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆ ಜನಗಣಮನ ಹಾಡುವ ಮೊದಲು ವಂದೇ ಮಾತರಂ ಹಾಡುವುದು ಕಡ್ಡಾಯ. ಅಂದರೆ ರಾಷ್ಟ್ರಗೀತೆಗಿಂತ ಮೊದಲೇ ಈ ಗೀತೆ ಮೊಳಗಲಿದೆ. 1937ರಿಂದ ಇದುವರೆಗೆ ಕೇವಲ ಮೊದಲ 2 ಚರಣಗಳನ್ನು ಮಾತ್ರ ಹಾಡಲಾಗುತ್ತಿತ್ತು. ಆದರೆ ಈಗ ಬಂಕಿಮಚಂದ್ರ ಚಟರ್ಜಿಯವರು ಮೂಲತಃ ರಚಿಸಿದ ಎಲ್ಲ 6 ಚರಣಗಳನ್ನು ಹಾಡುವುದು ಕಡ್ಡಾಯಗೊಳಿಸಲಾಗಿದೆ. ಪೂರ್ಣ 6 ಚರಣಗಳ ಗಾಯನ ಅಥವಾ ನುಡಿಸುವಿಕೆಯು ಸುಮಾರು 3 ನಿಮಿಷ 10 ಸೆಕೆಂಡ್ಗಳ ಕಾಲ ಇರಬೇಕು ಎಂದು ನಿಗದಿಪಡಿಸಲಾಗಿದೆ. ಯಾವುದೇ ಅಧಿಕೃತ ಸಮಾರಂಭಗಳಲ್ಲಿ ಈ 2 ಗೀತೆಗಳನ್ನು ಪ್ರಸ್ತುತಪಡಿಸುವಾಗ ಈ ಕ್ರಮವನ್ನು ಪಾಲಿಸಬೇಕು. ಮೊದಲು ವಂದೇ ಮಾತರಂ ರಾಷ್ಟ್ರಗೀತೆ, ನಂತರ ಜನಗಣಮನ ರಾಷ್ಟ್ರಗೀತೆ. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡುವುದು ಈಗ ಅಧಿಕೃತ ಶಿಷ್ಟಾಚಾರವಾಗಿದೆ. ದೇಶದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳ ಬೆಳಗಿನ ಪ್ರಾರ್ಥನೆಯಲ್ಲಿ ಈ ಗೀತೆಯನ್ನು ಸಾಮೂಹಿಕವಾಗಿ ಹಾಡುವುದು ಕಡ್ಡಾಯ. ರಾಷ್ಟ್ರಗೀತೆಗೆ ನೀಡುವಷ್ಟೇ ಗೌರವವನ್ನು ವಂದೇ ಮಾತರಂಗೆ ನೀಡಬೇಕು. ಗೀತೆ ಮೊಳಗುವಾಗ ಸಭಿಕರು ಎದ್ದು ನಿಂತು ಗೌರವ ಸೂಚಿಸುವುದು ಕಡ್ಡಾಯ. ಚಿತ್ರಮಂದಿರಗಳಲ್ಲಿ ಸಿನೆಮಾ ಅಥವಾ ಸುದ್ದಿಗೋಷ್ಠಿಯ ಭಾಗವಾಗಿ ಈ ಗೀತೆ ಪ್ರಸಾರವಾದರೆ ಎದ್ದು ನಿಲ್ಲುವ ಅಗತ್ಯವಿಲ್ಲ ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಎಲ್ಲ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಸಭಿಕರಿಗೆ ಈ ಗೀತೆಯ ಮುದ್ರಿತ ಪ್ರತಿಗಳನ್ನು ವಿತರಿಸಬೇಕು. ಇದರಿಂದ ಎಲ್ಲರೂ ಗಾಯನದಲ್ಲಿ ಭಾಗವಹಿಸಲು ಅನುಕೂಲವಾಗುತ್ತದೆ. ಸಂಪೂರ್ಣ ಗೀತೆಯ ಗಾಯನವು ನಿಖರವಾಗಿ 3 ನಿಮಿಷ 10 ಸೆಕೆಂಡ್ಗಳ ಕಾಲ ಇರಲಿದೆ. ಈ ಗೀತೆಯ ರಚನೆಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನವೆಂಬರ್ 7, 2025ರಿಂದ ನವೆಂಬರ್ 7, 2026ರವರೆಗೆ ಪ್ರಧಾನಿ ಮೋದಿಯವರು ಘೋಷಿಸಿದ ವರ್ಷವಿಡೀ ಆಚರಣೆಯ ಭಾಗವಾಗಿ ಈ ಆದೇಶ ಬಂದಿದೆ. ಈ ಗೀತೆಗೆ ಅಥವಾ ಗೌರವ ಸೂಚಿಸುವವರಿಗೆ ಅಡ್ಡಿಪಡಿಸಿದರೆ ರಾಷ್ಟ್ರದ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಅಥವಾ ದಂಡ ವಿಧಿಸುವ ಅವಕಾಶವಿದೆ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.